ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನಗು ಕಡಿಮೆಯಾಗ್ತಿದೆಯಾ? ಮಾತುಗಳು ಜಗಳವಾಗ್ತಿದೆಯಾ? ಒಂದು ಮನೆಯ ಸುಖಶಾಂತಿ ದಾಂಪತ್ಯಗಳ ಹೊಂದಾಣಿಕೆಯಲ್ಲಿದೆ. ಆದರೆ ನಿಜ ಏನು ಗೊತ್ತಾ? ಇವತ್ತು ಬಹಳ ಮನೆಗಳಲ್ಲಿ ಸಂಬಂಧ ಇದೆ, ಆದರೆ ಸಂಪರ್ಕ ಇಲ್ಲ. ಹೊರಗೆ ನಗು, ಒಳಗೆ ಮೌನ. ಒಟ್ಟಿಗೆ ಬದುಕುತ್ತಾರೆ, ಆದರೆ ಹೃದಯಗಳು ದೂರವಾಗಿವೆ. ಈ ಬಿರುಕು ಒಂದೇ ದಿನದಲ್ಲಿ ಬರೋದಿಲ್ಲ. ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ಅದನ್ನು ದೊಡ್ಡ ಅಂತರವಾಗಿಸುತ್ತವೆ. ಮಾತಾಡಬೇಕಾದ ಜಾಗದಲ್ಲಿ ಮೌನ ಇರುವುದು, ಅರ್ಥ ಮಾಡಿಕೊಳ್ಳಬೇಕಾದ ಜಾಗದಲ್ಲಿ ಅಹಂಕಾರ ತೋರಿಸೋದು, ಪ್ರೀತಿಯನ್ನು ತೋರಿಸಬೇಕಾದ ಜಾಗದಲ್ಲಿ ನಿರ್ಲಕ್ಷ್ಯ ಮಾಡುವುದು, ಇವೇ ದಾಂಪತ್ಯವನ್ನು ನಿಧಾನವಾಗಿ ಖಾಲಿ ಮಾಡುತ್ತವೆ. ಒಮ್ಮೆ ಯೋಚಿಸಿ, ನೀವು ಗೆಲ್ಲಬೇಕೆಂದಿರುವುದು ವಾದನ ಅಥವಾ ಉಳಿಸಬೇಕೆಂದಿರುವುದು ಸಂಬಂಧನ? ಯಾಕೆಂದ್ರೆ ಸಂಬಂಧದಲ್ಲಿ ಗೆಲುವು ಎಂದರೆ ಒಬ್ಬನು ಸೋಲುವುದಲ್ಲ, ಇಬ್ಬರೂ ಗೆಲ್ಲುವುದು. ಇಂತಹ ಜೀವನ ಸತ್ಯಗಳನ್ನು ತಿಳಿದು ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಲು ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆದರೆ ಇವತ್ತು ಎಷ್ಟೋ ಮನೆಗಳಲ್ಲಿ ದೀಪ ಉರಿಯುತ್ತಿದ್ದರೂ ಮನಸ್ಸುಗಳು ಮಾತ್ರ ಕತ್ತಲಲ್ಲಿವೆ. ಹೊರಗಿನವರಿಗೆ ಆದರ್ಶ ದಾಂಪತ್ಯಗಳಂತೆ ಕಂಡರೂ 4 ಗೋಡೆಗಳ ಮಧ್ಯೆ ಒಬ್ಬರಿಗೊಬ್ಬರು ಅಪರಿಚಿತರಂತೆ ಬದುಕುತ್ತಿದ್ದಾರೆ. ದಾಂಪತ್ಯದಲ್ಲಿ ಈ ಬಿರುಕು ಮೂಡಲು ನಾವು ಮಾಡುತ್ತಿರುವ ಅಸಲಿ ತಪ್ಪುಗಳು ಯಾವುವು ಗೊತ್ತಾ? 1. ಗೌರವದ ಕೊರತೆ, ಲ್ಯಾಕ್ ಆಫ್ ರೆಸ್ಪೆಕ್ಟ್. ಚಾಣಕ್ಯರ ಪ್ರಕಾರ, ಎಲ್ಲಿ ಪರಸ್ಪರ ಗೌರವ ಇರೋದಿಲ್ವೋ ಅಲ್ಲಿ ಪ್ರೀತಿಗೆ ಜಾಗವಿಲ್ಲ. ಇವತ್ತು ನಾವು ಪ್ರೀತಿ ಮಾಡುತ್ತೇವೆ ಎಂದು ಹೇಳಿಕೊಳ್ಳುತ್ತೇವೆ, ಆದರೆ 4 ಜನರ ಮುಂದೆ ಸಂಗಾತಿಯನ್ನು ಕೀಳಾಗಿ ಕಾಣುತ್ತೇವೆ ಅಥವಾ ಅವರ ಸಣ್ಣ ತಪ್ಪುಗಳನ್ನು ಎತ್ತಿ ತೋರಿಸಿ ಅವಮಾನಿಸುತ್ತೇವೆ. ನೆನಪಿಡಿ, ಒಮ್ಮೆ ಹೋದ ಗೌರವ ಮತ್ತೆ ಮರಳಿ ಬರುವುದಿಲ್ಲ. ಆ ಒಂದು ಕ್ಷಣದ ಅಹಂಕಾರ ಇಡೀ ಜೀವನದ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಇವತ್ತು ನಾವು ತಿಳಿಯದೇ ಒಂದು ದೊಡ್ಡ ತಪ್ಪನ್ನು ಮಾಡ್ತಿದ್ದೀವಿ. ಪ್ರೀತಿ ಇದೆ ಎಂದು ಹೇಳಿಕೊಳ್ಳುತ್ತೇವೆ, ಆದರೆ ಆ ಪ್ರೀತಿಯಲ್ಲಿ ಗೌರವವನ್ನು ಮರೆತು ಬಿಟ್ಟಿದ್ದೀವಿ. ನಮ್ಮ ಸಂಗಾತಿಯ ಜೊತೆ ಒಂಟಿಯಾಗಿ ಮಾತಾಡಿ ಪರಿಹರಿಸಬಹುದಾದ ವಿಷಯಗಳನ್ನು ನಾವು 4 ಜನರ ಮುಂದೆ ಹೇಳಿ ಅವರನ್ನು ಕೀಳಾಗಿ ತೋರಿಸುತ್ತೇವೆ. ಅವರ ಸಣ್ಣ ಸಣ್ಣ ತಪ್ಪುಗಳನ್ನು ಹಿಡಿದುಕೊಂಡು ಅವಮಾನ ಮಾಡುತ್ತೇವೆ. ನಮಗೆ ಅದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅವರ ಮನಸ್ಸಿಗೆ ಅದು ಆಳವಾದ ಗಾಯವಾಗುತ್ತದೆ. ಹೀಗೆ ಮರು ಆಗತಾ ಬಂದರೆ ಮೊದಲಿಗೆ ಅವರ ಹೃದಯದಲ್ಲಿದ್ದ ನಂಬಿಕೆ ನಿಧಾನವಾಗಿ ಕುಸಿಯುತ್ತದೆ. ಅವರು ಹೊರಗೆ ನಗುತ್ತಾ ಇದ್ದರೂ ಒಳಗೆ ನಮ್ಮಿಂದ ದೂರವಾಗಲು ಶುರು ಮಾಡುತ್ತಾರೆ. ನಂತರ ಅವರು ತಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವುದನ್ನೇ ಕಡಿಮೆ ಮಾಡುತ್ತಾರೆ. ಯಾಕೆಂದ್ರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನೋ ಭಾವನೆ ಬೇರೂರಿರುತ್ತದೆ. ಕೊನೆಗೆ ಪ್ರೀತಿ ಇದ್ದ ಜಾಗದಲ್ಲಿ ಮೌನ ಮಾತ್ರ ಉಳಿಯುತ್ತದೆ. ನಿಜವಾಗಿ ನೋಡಿದರೆ ಪ್ರೀತಿ ಎಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಅದು ಸಣ್ಣ ಸಣ್ಣ ಗೌರವದ ನಡೆಗಳಲ್ಲಿ ಕಾಣಿಸುತ್ತದೆ. ಒಮ್ಮೆ ಹೋದ ಗೌರವ ಮತ್ತೆ ಸುಲಭವಾಗಿ ಮರಳಿ ಬರುವುದಿಲ್ಲ. ಆ ಒಂದು ಕ್ಷಣದ ಅಹಂಕಾರ ಇಡೀ ಜೀವನದ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. 2ನೇಯದು, ರಹಸ್ಯ ಮತ್ತು ಅಪನಂಬಿಕೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ ದಾಂಪತ್ಯ ಜೀವನದ ಒಂದು ನಿಶ್ಶಬ್ದ ಪರೀಕ್ಷೆಯಾಗಿಬಿಟ್ಟಿದೆ. ಹಿಂದೆ ಮರೆಮಾಚಲು ಕಷ್ಟವಾಗಿದ್ದ ವಿಷಯಗಳು ಈಗ ಒಂದು ಲಾಕ್ ಸ್ಕ್ರೀನ್ ಹಿಂದೆ ಸುಲಭವಾಗಿ ಅಡಗಿಬಿಡುತ್ತಿವೆ. ಆರಂಭದಲ್ಲಿ ಇದು ಸಣ್ಣದಾಗಿ ಕಾಣಬಹುದು, ಒಂದು ಪಾಸ್ವರ್ಡ್, ಒಂದು ಸೀಕ್ರೆಟ್ ಚಾಟ್, ಒಂದು ಸುಳ್ಳು ಕಾರಣ. ಆದರೆ ಇದೇ ಸಣ್ಣ ವಿಷಯಗಳು ನಿಧಾನವಾಗಿ ದೊಡ್ಡ ಅಂತರವನ್ನು ಸೃಷ್ಟಿಸುತ್ತವೆ. ಒಬ್ಬರಿಂದ ಒಬ್ಬರು ವಿಷಯಗಳನ್ನು ಮರೆಮಾಚಲು ಪ್ರಾರಂಭಿಸಿದ ಕ್ಷಣದಿಂದಲೇ ನಂಬಿಕೆಯ ಬಿರುಕು ಹುಟ್ಟುತ್ತದೆ. ಏನೋ ಮರೆಮಾಚುತ್ತಿದ್ದಾಳೆ ಎನ್ನೋ ಒಂದು ಸಣ್ಣ ಅನುಮಾನ ಮನಸ್ಸಿನಲ್ಲಿ ಬಿತ್ತನೆಯಾಗುತ್ತದೆ. ಆ ಅನುಮಾನ ದಿನದಿಂದ ದಿನ ಬೆಳೆದು ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆ, ಪ್ರತಿಯೊಂದು ಫೋನ್ ಕಾಲ್ ಮೇಲೂ ಸಂಶಯ ಮೂಡಿಸುತ್ತದೆ. ಹೀಗೆ ಆಗತಾ ಬಂದ್ರೆ ದಾಂಪತ್ಯದಲ್ಲಿ ಪ್ರೀತಿ ಕಡಿಮೆಯಾಗುವುದಿಲ್ಲ, ಆದರೆ ನಂಬಿಕೆ ಕುಸಿಯುತ್ತದೆ. ಮತ್ತು ನಂಬಿಕೆ ಇಲ್ಲದ ಜಾಗದಲ್ಲಿ ಪ್ರೀತಿ ಹೆಚ್ಚು ದಿನ ಉಳಿಯುವುದಿಲ್ಲ. ಇಬ್ಬರೂ ಒಂದೇ ಮನೆಯಲ್ಲಿದ್ದರೂ ಒಬ್ಬರನ್ನೊಬ್ಬರು ಪರೀಕ್ಷಿಸುತ್ತಾ ಬದುಕುವ ಪರಿಸ್ಥಿತಿ ಬರುತ್ತದೆ. ಮನಸ್ಸಿಗೆ ಶಾಂತಿಯಿಲ್ಲ, ಸಂಬಂಧಕ್ಕೆ ನೆಮ್ಮದಿಯಿಲ್ಲ. ನಿಜವಾಗಿ ನೋಡಿದರೆ ರಹಸ್ಯಗಳು ಸಂಬಂಧವನ್ನು ರಕ್ಷಿಸುವುದಿಲ್ಲ, ಅವು ನಿಧಾನವಾಗಿ ಅದನ್ನು ಕುಸಿಸುತ್ತವೆ. ಅಪನಂಬಿಕೆ ಎನ್ನುವುದು ಹೊರಗಿನಿಂದ ಬರುವ ಶತ್ರುವಲ್ಲ, ಅದು ಒಳಗೆ ಹುಟ್ಟಿ ಸಂಬಂಧವನ್ನೇ ಒಳಗಿನಿಂದ ತಿನ್ನುವ ಗೆದ್ದಲಿನಂತಿದೆ. ಆದ್ದರಿಂದ ದಾಂಪತ್ಯದಲ್ಲಿ ನಿಜವಾದ ಭದ್ರತೆ ಪಾಸ್ವರ್ಡ್ಗಳಲ್ಲಿಲ್ಲ, ಪರಸ್ಪರ ನಂಬಿಕೆಯಲ್ಲಿದೆ. 3ನೇಯದು, 3ನೇ ವ್ಯಕ್ತಿಯ ಪ್ರವೇಶ. ಮನೆಯ ಒಳಗಿನ ಜಗಳ ಬೀದಿಗೆ ಬರಬಾರದು ಎನ್ನುತ್ತಾರೆ ಚಾಣಕ್ಯರು. ಆದರೆ ಇವತ್ತು
ನಮ್ಮ ಮನೆಯ ಸಣ್ಣಪುಟ್ಟ ಸಮಸ್ಯೆಗಳನ್ನು ನಾವು ಫೋನ್ ಮೂಲಕ ಗೆಳೆಯರಿಗೋ ಅಥವಾ ಸಂಬಂಧಿಕರಿಗೋ ಹೇಳಿ ಅವರ ಸಲಹೆ ಪಡೆಯುತ್ತೇವೆ. ಯಾವಾಗ ಮೂರನೇ ವ್ಯಕ್ತಿ ನಿಮ್ಮ ಸಂಸಾರದ ವಿಚಾರದಲ್ಲಿ ತಲೆ ಹಾಕುತ್ತಾರೋ ಅಂದೇ ನಿಮ್ಮ ದಾಂಪತ್ಯದ ಅಂತ್ಯ ಆರಂಭವಾಗುತ್ತದೆ. ಮನೆಯ ಗುಟ್ಟು ರಟ್ಟಾದರೆ ಬೆಂಕಿ ಹಚ್ಚುವವರು ಹೆಚ್ಚಿರುತ್ತಾರೆ, ಆರಿಸುವವರಲ್ಲ. ಇಂದಿನ ದಿನಗಳಲ್ಲಿ ನಾವು ಮಾಡುತ್ತಿರುವ ಇನ್ನೊಂದು ದೊಡ್ಡ ತಪ್ಪೇನೆಂದರೆ ನಮ್ಮ ಮನೆಯ ವಿಷಯಗಳನ್ನು ಮನೆಯೊಳಗೆ ಉಳಿಸಿಕೊಳ್ಳುವುದನ್ನು ಮರೆತುಬಿಟ್ಟಿದ್ದೀವಿ. ಸಣ್ಣಪುಟ್ಟ ಜಗಳವಾಗಲಿ, ಮನಸ್ಸಿಗೆ ಬೇಸರವಾಗಲಿ, ತಕ್ಷಣ ಫೋನ್ ಹಿಡಿದು ಸ್ನೇಹಿತರಿಗೋ ಅಥವಾ ಸಂಬಂಧಿಕರಿಗೋ ಹೇಳಿಕೊಳ್ಳುತ್ತೇವೆ. ಸ್ವಲ್ಪ ಸಲಹೆ ಬೇಕು ಅನ್ನೋ ಕಾರಣದಿಂದ ಶುರುವಾದ ಈ ಹಂಚಿಕೆ ನಿಧಾನವಾಗಿ ನಮ್ಮ ವೈಯಕ್ತಿಕ ಜೀವನವನ್ನೇ ಹೊರಗಿನವರ ಕೈಗೆ ಒಪ್ಪಿಸುವಂತಾಗುತ್ತದೆ. ಆದರೆ ಸಮಸ್ಯೆ ಅಲ್ಲಿ ಪ್ರಾರಂಭವಾಗುತ್ತದೆ. ಮೂರನೇ ವ್ಯಕ್ತಿ ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ನಿಮ್ಮ ಮಾತಿನ ಒಂದು ಭಾಗವನ್ನು ಮಾತ್ರ ಕೇಳಿ ಅಭಿಪ್ರಾಯ ಕೊಡುತ್ತಾರೆ. ಆ ಅಭಿಪ್ರಾಯಗಳು ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಅನುಮಾನ, ಇನ್ನಷ್ಟು ಅಸಮಾಧಾನ ಹುಟ್ಟಿಸುತ್ತದೆ. ನಿಧಾನವಾಗಿ ನೀವು ನಿಮ್ಮ ಸಂಗಾತಿಯ ಜೊತೆ ಮಾತಾಡುವುದನ್ನು ಕಡಿಮೆ ಮಾಡಿ ಹೊರಗಿನವರ ಮಾತಿನ ಮೇಲೆ ಹೆಚ್ಚು ನಂಬಿಕೆ ಇಡಲು ಶುರು ಮಾಡುತ್ತೀರಿ. ಹೀಗೆ ಆಗತಾ ಬಂದ್ರೆ ದಾಂಪತ್ಯದ ಒಳಗಿನ ಬಂಧ ದುರ್ಬಲವಾಗುತ್ತದೆ. ಇಬ್ಬರೂ ನಡುವೆ ಇದ್ದ ನಂಬಿಕೆ, ಮಾತುಕತೆ, ಅರ್ಥಮಾಡಿಕೊಳ್ಳುವಿಕೆ ಆಲ್ ಸ್ಲೋಲಿ ರೀಪ್ಲೇಸ್ಡ್ ಬೈ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್. ಮನೆಯ ಗುಟ್ಟು ಹೊರಗೆ ಹೋದಾಗ ಅದನ್ನು ಸರಿಪಡಿಸುವವರು ಕಡಿಮೆ, ಅದರಲ್ಲಿ ಇನ್ನಷ್ಟು ಬೆಂಕಿ ಹಚ್ಚುವವರು ಹೆಚ್ಚು ಇರುತ್ತಾರೆ. ಕೊನೆಗೆ ಸಣ್ಣ ಸಮಸ್ಯೆಯಾಗಿ ಆರಂಭವಾದದ್ದು ದೊಡ್ಡ ಬಿರುಕಾಗಿ ಸಂಬಂಧವನ್ನೇ ಮುರಿಯುವ ಮಟ್ಟಕ್ಕೆ ಹೋಗುತ್ತದೆ. ನಿಜವಾಗಿ ನೋಡಿದರೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರೋದು ಸಹಜ, ಆದರೆ ಅವುಗಳ ಪರಿಹಾರವು ಆ ಇಬ್ಬರ ಮಧ್ಯವೇ ಇರಬೇಕು. ಹೊರಗಿನವರು ಸಮಸ್ಯೆ ಬಗೆಹರಿಸಲಾರರು, ಅವರು ಕೇವಲ ಅದನ್ನು ದೊಡ್ಡದಾಗಿಸುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಿಮ್ಮ ಸಂಬಂಧವನ್ನು ಉಳಿಸಬೇಕೆಂದರೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೊರಗಿನವರಿಗೆ ಹೇಳುವ ಮುನ್ನ ನಿಮ್ಮ ಸಂಗಾತಿಯ ಜೊತೆ ಮಾತಾಡುವುದು ಕಲಿಯಬೇಕು. 4ನೇಯದು, ಸಂವಹನದ ಕೊರತೆ. ಇಂದಿನ ಜೀವನದಲ್ಲಿ ನಾವು ಎಲ್ಲರೂ ತುಂಬ ಕನೆಕ್ಟ್ ಆಗಿದ್ದೀವಿ ಅನ್ನಿಸುತ್ತದೆ, ಆದರೆ ನಿಜವಾಗಿ ನೋಡಿದರೆ ನಮ್ಮ ಹತ್ತಿರದವರಿಂದಲೇ ದೂರವಾಗುತ್ತಿದ್ದೇವೆ. ಒಂದೇ ರೂಮಿನಲ್ಲಿ ಕುಳಿತಿದ್ದರೂ ಒಬ್ಬರು ಮೊಬೈಲ್ನಲ್ಲಿ, ಇನ್ನೊಬ್ಬರು ತಮ್ಮದೇ ಪ್ರಪಂಚದಲ್ಲಿ, ಹೀಗೆ ದಿನಗಳು ಕಳೆಯುತ್ತಿವೆ. ಮಾತಾಡಲು ಸಮಯ ಇದೆ, ಆದರೆ ಮನಸ್ಸಿಲ್ಲ. ಹಂಚಿಕೊಳ್ಳಲು ವಿಷಯಗಳಿವೆ, ಆದರೆ ಅಭ್ಯಾಸ ಇಲ್ಲ. ಆರಂಭದಲ್ಲಿ ಇದು ಸಣ್ಣ ವಿಷಯವಂತೆ ಕಾಣಬಹುದು, ಇವತ್ತು ಮಾತಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಆದರೆ ದಿನದಿಂದ ದಿನ ಮಾತು ಕಡಿಮೆಯಾಗುತ್ತಾ ಹೋದಂತೆ ಮನಸ್ಸಿನ ಅಂತರ ಹೆಚ್ಚಾಗುತ್ತಾ ಹೋಗುತ್ತದೆ. ಹೇಳಬೇಕಾದ ಭಾವನೆಗಳು ಒಳಗೆ ಉಳಿದುಕೊಳ್ಳುತ್ತವೆ, ಅಸಮಾಧಾನಗಳು ಹೊರಗೆ ಬರದೆ ಮನಸ್ಸಿನಲ್ಲೇ ಜಮೆಯಾಗುತ್ತವೆ. ಇದೇ ಮೌನ ನಿಧಾನವಾಗಿ ಒಂದು ಗೋಡೆಯಾಗಿ ರೂಪುಗೊಳ್ಳುತ್ತದೆ, 2 ಹೃದಯಗಳ ನಡುವೆ ಕಾಣದ ಅಂತರವನ್ನು ಸೃಷ್ಟಿಸುತ್ತದೆ. ನಂತರ ಸಣ್ಣ ವಿಷಯವೂ ದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತದೆ, ಯಾಕೆಂದರೆ ಅದನ್ನು ಸರಿಪಡಿಸಲು ಮಾತುಕತೆ ಎಂಬ ಸೇತುವೆಯೇ ಉಳಿದಿರುವುದಿಲ್ಲ. ನಿಜವಾಗಿ ನೋಡಿದರೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರೋದು ಸಹಜ, ಆದರೆ ಅವುಗಳ ಪರಿಹಾರವು ಆ ಇಬ್ಬರ ಮಧ್ಯವೇ ಇರಬೇಕು. ಹೊರಗಿನವರು ಸಮಸ್ಯೆ ಬಗೆಹರಿಸಲಾರರು, ಅವರು ಕೇವಲ ಅದನ್ನು ದೊಡ್ಡದಾಗಿಸುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಿಮ್ಮ ಸಂಬಂಧವನ್ನು ಉಳಿಸಬೇಕೆಂದರೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೊರಗಿನವರಿಗೆ ಹೇಳುವ ಮುನ್ನ ನಿಮ್ಮ ಸಂಗಾತಿಯ ಜೊತೆ ಮಾತಾಡುವುದು ಕಲಿಯಬೇಕು. ನಾವು ಇಂದು ಲೈಕ್ ಮತ್ತು ಕಮೆಂಟ್ಗಳಿಗಾಗಿ ಫೋಟೋ ಹಾಕಿ ಹ್ಯಾಪಿ ಕಪಲ್ ಎಂದು ತೋರಿಸಿಕೊಳ್ಳುತ್ತೇವೆ, ಆದರೆ ನಿಜವಾದ ಸುಖ ಆ ಫೋಟೋಗಳಲ್ಲಿರುವುದಿಲ್ಲ. ಅದು ಸಂಗಾತಿಯ ಕಣ್ಣೀರು ಒರೆಸುವ ಕೈಗಳಲ್ಲಿ, ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವ ಹೃದಯದಲ್ಲಿರುತ್ತದೆ. ಈ ಜೀವನದಲ್ಲಿ ಎಲ್ಲರೂ ಬಂದು ಹೋಗುತ್ತಾರೆ, ಆದರೆ ಕೊನೆಯವರೆಗೂ ನಮ್ಮ ಜೊತೆ ನಡೆಯುವ ಏಕೈಕ ವ್ಯಕ್ತಿ ನಮ್ಮ ಸಂಗಾತಿ ಮಾತ್ರ. ಆದ್ದರಿಂದ ಅಹಂಕಾರವನ್ನು ಬದಿಗಿಟ್ಟು ಸಂಬಂಧವನ್ನು ಉಳಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಗೆ ಸರಿಯಾದ ಸಮಯ ಮತ್ತು ಗೌರವ ಕೊಡುತ್ತಿದ್ದೀರಾ, ಅಥವಾ ನಿಮ್ಮ ಸಣ್ಣ ಸಣ್ಣ ತಪ್ಪುಗಳಿಂದ ಸುಂದರ ಸಂಸಾರವನ್ನು ನಿಧಾನವಾಗಿ ಹಾಳು ಮಾಡಿಕೊಳ್ಳುತ್ತಿದ್ದೀರಾ? ಇಂತಹ ಜೀವನ ಬದಲಾಯಿಸುವ ಚಾಣಕ್ಯ ನೀತಿಗಳು ಮತ್ತು ಸಂಬಂಧದ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಪ್ರೀತಿಯ ಮತ್ತು ಶಾಂತಿಯ ಹೊಸ ಅಧ್ಯಾಯವನ್ನು ಆರಂಭಿಸಿ.